ಈಗ ಬೇರೆ ಪ್ರಶ್ನೆ ಆಗಿದ್ರೆ ನಾವು ಕ್ವಶನ್ ಮಾಡ್ತಾ ಇರಲಿಲ್ಲ. ಒಂದೇ ನಿಮಿಷ, ಇದು ರಾಷ್ಟ್ರ ಧ್ವಜದ ಪ್ರಶ್ನೆ. ತಾವು ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದೀರಾ, ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಇಲ್ಲಿ. ಈ ಸಂದರ್ಭದಲ್ಲಿ ನೀವು ಅನುಮತಿ ಕೊಡಬೇಕು. ಯಾವುದೇ ನೀವು ಅವರು ಕಾಂಗ್ರೆಸ್ ಧ್ವಜ ಬಿಜೆಪಿ ಧ್ವಜ ಅಲ್ಲ, ಇದು ರಾಷ್ಟ್ರ ಧ್ವಜ. ನೋಡಿ ಅಲ್ಲಿ ಹಾಕಿದ್ದಾರೆ, ಅದು ಸ್ಪೀಕರ್ ಅವರ ಅನುಮತಿ ಮೇಲೆ ಹಾಕಿರೋದು. ಇವರು ಹಿಂಗೆ ಕೈಯಲ್ಲಿ ಬಿಸ್ಕೊಂಡ್ಬಂದ್ಬಿಟ್ಟು ಹಿಂಗ್ ಹಿಡ್ಕೊಂಡ್ಬಿಟ್ಟು ಎಲ್ಲ ಏನ್ ರಾಷ್ಟ್ರ ಧ್ವಜಕ್ಕೆ ಏನ್ ಬೆಲೆನೇ ಇಲ್ವಾ? ನಾನು ಒಂದೇ ರಾಷ್ಟ್ರ ಧ್ವಜ ಯಾವಾಗ ತರಬೇಕು ಅನ್ನೋದೆಲ್ಲ ಕಾನೂನು ಇದೆ. ಈಗ ನಾವು ಹಾಕೊಂಡಿದ್ದೀರಲ್ಲ ಈ ಟವಲ್ ಅಲ್ಲ, ನೀವು ಹಾಕೊಂಡಿದ್ದೀರಲ್ಲ ಆ ಟವಲ್ ಅಲ್ಲ ರಾಷ್ಟ್ರ ಧ್ವಜ. ಅದಕ್ಕೊಂದು ಗೌರವ ಇದೆ ಸರ್. ರಾಷ್ಟ್ರ ಧ್ವಜನ ಸದನಕ್ಕೆ ತಂದಿರ್ತಕ್ಕಂಥದ್ದು ಸರಿಯೋ ತಪ್ಪು ಅಂತಕ್ಕಂಥದ್ದನ್ನ ವಿಮರ್ಶೆ ಮಾಡೋಕೆ ಟೈಮ್ ಕೊಡಿ. ನಾವ್ ಹೇಳ್ತೀವಿ ತೀರ್ಪನ್ನ. ಈಗ ಸದನ ನಡೆಯಕ್ಕೆ ಅವಕಾಶ ಕೊಡಿ. ತನಿಖೆ ಏನ್ ಬೇಕಿಲ್ಲ, ತೀರ್ಪು ಕೊಡ್ತೀವಿ. ನಾವು ತೀರ್ಪು ಕೊಡ್ತೀವಿ. ಅದು ಏನ್ ಕೊಡ್ತೀವಿ, ತೀರ್ಮಾನ ಏನ್ ಹೇಳ್ತೀವಿ ಈಗ ಕೊಡಿ. ಯೋಗ ಪ್ರಧಾನಿಗಳು ರಾಷ್ಟ್ರ ಧ್ವಜದಲ್ಲಿ ಮುಖ ಒರೆಸ್ಕೊಂಡ್ರು. ಸದನನ ಒಂದ್ 10 ನಿಮಿಷ ಮುಂದೆ ಹಾಕಿ, 5 ನಿಮಿಷ ಮುಂದೆ ಹಾಕಿ ತೀರ್ಪು ಕೊಡಿ. ರಾಷ್ಟ್ರ ಧ್ವಜದ ತೀರ್ಪು ಕೊಡಿ, ರಾಷ್ಟ್ರ ಧ್ವಜ ತೀರ್ಪು ಕೊಡಿ. ಆಮೇಲೆ ಸದನ ರಾಷ್ಟ್ರ ಧ್ವಜ ತೀರ್ಪು, ರಾಷ್ಟ್ರ ಧ್ವಜ ತೀರ್ಪು ಕೊಡಿ. ಮೊದಲು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಅವ್ರು ಉತ್ತರ ಕೊಡ್ಲಿ, ಆಮೇಲೆ ಉಳಿದಿರ್ತಕ್ಕಂಥದ್ದನ್ನ ತೀರ್ಮಾನ ಮಾಡಿ. ಮೊದಲು ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ಲಿ, ಆಮೇಲೆ ಎಲ್ಲ ವಿಡಿಯೋ ಮಾಡಿರ್ತಕ್ಕಂಥದ್ದು ಮತ್ತೆ ರಾಷ್ಟ್ರ ಧ್ವಜದ್ದು ಇವೆರಡನ್ನು ಆಮೇಲೆ ಇದು ಮಾಡೋಣ, ತೀರ್ಮಾನ ಮಾಡೋಣ. ಯಾಸಿನ್ ಮಲ್ಲಿಕ್ ಅವರು ಭಯೋತ್ಪಾದಕ, ಅವರು ಅಲ್ಲಪ್ಪ ಎಲ್ಲ ಮಾತಾಡ್ತೀರ, ಅದು ಏನು ಅಂತ ಇಲ್ಲಿ ಕಾಣತ್ತಲ್ಲ. ಅದು ಯಾಕೆ ಏನ್ ಪ್ರಯೋಜನ ಇದು? ಯಾಸಿನ್ ಮಲ್ಲಿಕ್ ಜೊತೆ ಇವರು ಪೂಜೆ ಮಾಡೋರು ಮಹಾತ್ಮ ಗಾಂಧಿ ಕೊಂದಂತ ಜೊತೆ ಕರ್ನಾಟಕ ಜನ ಹಿಂಗ್ ಕಿತ್ತಾಡಕ ನಿಮ್ಮಿಂದ ಏನ್ರಿ ಇದು ಕಳ್ಸ್ಯಾರ ನಿಮ್ಗೆ ವಿಧಾನಸಭೆಗೆ ಎಂತದನ್ನ ಫೋಟೋ ತೋರ್ಸಕ್ಕೆ?